ನಮಸ್ಕಾರ ಸ್ನೇಹಿತರೆ, MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಮೆಂಟಲ್ ಎಬಿಲಿಟಿ ಏನು HSTRಗೆ ಪೇಪರ್ 1 ಪತ್ರಿಕೆ ಇರುತ್ತೆ. ಆ ಒಂದು ಪೇಪರ್ 1 ಪತ್ರಿಕೆಯಲ್ಲಿ 25 ಮಾರ್ಕ್ಸಿಗೆ ಏನು ಮಾಡ್ತಾರೆ, ಮೆಂಟಲ್ ಎಬಿಲಿಟಿ ಕೇಳ್ತಾರೆ. ಆ ಒಂದು ಮೆಂಟಲ್ ಎಬಿಲಿಟಿ ಮೇಲೆ ನಾನು 2-3 ಕ್ಲಾಸನ್ನು ಮಾಡಿದ್ದೀನಿ ಹಿಂದಿನ ತರಗತಿಯಲ್ಲಿ. ಇವತ್ತು ನಾನು ಅದರದ್ದು ಕಂಟಿನ್ಯೂಟಿಯಾಗಿ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ ಸಂಖ್ಯಾ ಸರಣಿಯಲ್ಲಿ. ಹಿಂದಿನ ತರಗತಿಯಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಸಿವ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಾಗೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಸ್ಕ್ವಯರ್ ಅಥವಾ ಕ್ಯೂಬ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಈ ಒಂದು ಪ್ಯಾಟರ್ನಲ್ಲಿ ಸಂಖ್ಯಾ ಸರಣಿಯನ್ನು ನಾವು ಬಿಡಿಸ್ತಾ ಇದ್ದೀವಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ನೋಡ್ರಿ, ಮೊದಲನೇ ಪ್ರಶ್ನೆ, ಫೈಂಡ್ ದ ನೆಕ್ಸ್ಟ್ ಟರ್ಮ್ ಆಫ್ ಸೀರೀಸ್. ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀರೀಸ್. ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಏನಿದೆ ಇಲ್ಲಿ? 1, 4, 9, 16, 25, 36. ಇದು ನೋಡಿದ್ರೆ ನಮ್ಗೆ ಏನು ಅನಿಸ್ತೈತೆ? 1 ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಸ್ಕ್ವಯರ್ 1 ಇಸ್ ಈಕ್ವಲ್ ಟು 1. ನೋಡ್ರಿ ಇಲ್ಲಿ 1 ಏನು ಕರೆಕ್ಟ್ ಬರ್ತಾಯಿಲ್ಲ ಇರಿ ಸ್ವಲ್ಪ. ನೋಡಿರಿ, ಇವಾಗ 1 ಸ್ಕ್ವಯರ್ ಇದು ಸ್ಕ್ವಯರ್ ಪ್ಯಾಟರ್ನ್ ಅಥವಾ ಕ್ಯೂಬ್ ಪ್ಯಾಟರ್ನ್ ಮೇಲೆ ಇದೆ. ಇದು ಅಂದರೆ ವರ್ಗಮೂಲದ ಮೂಲಕ ಆದರೂ ನಾವು ಬಿಡಿಸ್ಕೋಬೋದು, ಅಥವಾ ಘನ ಮೂಲದ ಮೂಲಕ ಆದರೂ ಬಿಡಿಸ್ಕೋಬೋದು. ಘನ ಸಂಖ್ಯೆ ಅಥವಾ ವರ್ಗ ಸಂಖ್ಯೆ ಅಂತ ಕರಿತೀವಿ ನಾವು. ಇವಾಗ ಇದು ನೋಡಿದ್ರೆ ನೋಡಿರಿ ಒಂದು ಸರಿ ವರ್ಗ ಸಂಖ್ಯೆ ಮೇಲೆ ಬಿಡಿಸಿ ನೋಡಿ, ಆಮೇಲೆ ಬರಲಿಲ್ಲ ಅಂದರೆ ಘನ ಸಂಖ್ಯೆ ಮೇಲೆ ಬಿಡಿಸೋಣ. 1 ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಇಂಟು 1 ಇಸ್ ಈಕ್ವಲ್ ಟು ಎಷ್ಟಾಗುತ್ತೋ 1 ಆಯಿತು. ಹಾಗೆ 2 ಸ್ಕ್ವಯರ್ 2 ಇಂಟು 2 ಎಷ್ಟಾಯಿತು? ಇಸ್ ಈಕ್ವಲ್ ಟು 4 ಆಯಿತು. ಹಾಗೆ 3 ಸ್ಕ್ವಯರ್ 3 ಇಂಟು 3 ಎಷ್ಟಾಯಿತು? 3 3 9 ಆಯಿತು. ಕರೆಕ್ಟ್ ಬರ್ತಾಯಿದೆ ಪ್ಯಾಟರ್ನ್ ನೋಡಿ, ಇಲ್ಲಿ ಗಂಟೆ ಕರೆಕ್ಟ್ ಬಂತು. ಹಾಗೆ 4 ನೋಡ್ಬಿಡೋಣ. 4 ನೋಡಿ ಕರೆಕ್ಟ್ ಇದೆ ತಿಳ್ಕೊಂಡು ಬಿಡಿಸೋಣ. 4 ಸ್ಕ್ವಯರ್ 4 ಇಂಟು 4 ಇಸ್ಕೊಟ್ಟು 4 4 16. ಹಾಗೆ 5 ಸ್ಕ್ವಯರ್ ಇಸ್ಕೊಟ್ಟು 5 5 25. ಕರೆಕ್ಟ್ ಬರ್ತಾಯಿದೆ. ಈಗ 6 ಇಸ್ಕೊಟ್ಟು 6 6 36. ಇದನ್ನು ಕೂಡ ಕರೆಕ್ಟ್ ಇದೆ. ಅಂದರೆ ಸ್ಕ್ವಯರ್ ಅದರಲ್ಲಿ ಏನಿದೆವು ಸಂಖ್ಯೆಗಳಿದ್ದಾವೆ ಅಂತ ಅರ್ಥ. ವರ್ಗಮೂಲಗಳ ಮೇಲೆ ಕ್ವಶನ್ ಇದೆ ಅಂತೇಳಿ ಅರ್ಥ ಆಗ್ತೈತೆ. ಇವಾಗ ನೋಡಿರಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂಥೇಳಿ. ಆಪ್ಷನ್ ಏನು ಕೊಟ್ಟಿದ್ದಾರೆ? 45 ಕೊಟ್ಟಿದ್ದಾರೆ, ಮತ್ತು 47 ಕೊಟ್ಟಿದ್ದಾರೆ, 49 ಕೊಟ್ಟಿದ್ದಾರೆ, 51 ಕೊಟ್ಟಿದ್ದಾರೆ. ಈಗ 6 6 ಏನು ನೋಡಿದ್ದೀವಿ? 6 6 36 ನೋಡಿದ್ದೀವಿ. 6 ಕ್ಯೂಬ್ ಈಜ್ ಕೊಟ್ಟಿದ್ದು. ಇವಾಗ 7 ಈಜ್ ಕೊಟ್ಟು 7 ಕ್ಯೂಬ್ ಈಜ್ ಕೊಟ್ಟು 7 7 49. ಸರಿಯಾದಂಥ ಆನ್ಸರ್ ಯಾವುದಿದು? 49. ಇವಾಗ ಇದು ನೋಡಿರಿ, ವಾಟ್ ಕಮ್ಸ್ ನೆಕ್ಸ್ಟ್ ನಂಬರ್ ಯಾವ್ದು ಬರ್ತದೆ ಅಂತೇಳಿ. ಇಲ್ಲಿ ನೋಡಿರಿ, ಇದೊಂದು ಸರಿ ಕ್ಯೂಬಲ್ಲಿ ಬಿಡಿಸ್ ನೋಡೋಣ, ಸ್ಕ್ವಯರಲ್ಲಿ ಬಿಡಿಸ್ ನೋಡೋಣ, ಆಮೇಲೆ ಬರಲಿದ್ರೆ ಕ್ಯೂಬಲ್ಲಿ ಬಿಡಿಸ್ ನೋಡೋಣ. 1 ಸ್ಕ್ವಯರ್ ಇಸ್ ಕೊಟ್ಟು 1 ಸ್ಕ್ವಯರ್ ಇಸ್ ಕೊಟ್ಟು 1 ಇಂಟು 1. ಇವಾಗ 2 ಸ್ಕ್ವಯರ್ ಇದು 2 ಸ್ಕ್ವಯರ್ ಬರ 2 2 4 ಆಗಬೇಕು, ಆದರೆ ಇದು ಬರ್ತಾಯಿಲ್ಲ. ಇದು ಕ್ಯೂಬಲ್ಲಿ ಪ್ರಾಕ್ಟೀಸ್ ಮಾಡೋಣ. ಕ್ಯೂಬಲ್ಲಿ ನೋಡೋಣ, ಕ್ಯೂಬ್ ಸಂಖ್ಯೆಯಲ್ಲಿ ಕ್ಯೂಬ್ ನಂಬರ್ಸ್ ಮೇಲೆ ನೋಡೋಣ. 1 ಕ್ಯೂಬ್ ಈಜ್ ಕೊಟ್ಟು 1 ಇಂಟು 1 ಇಂಟು ಈಜ್ ಕೊಟ್ಟು 1. ಹಾಗೆ 2 ಕ್ಯೂಬ್ ನೋಡೋಣ. 2 2 2 2 2 4 4 1 4 4 8. ಇದು ಕ್ಯೂಬ್ ಸ್ಕ್ವಯರಲ್ಲಿದೆ ಅಂತ ಅರ್ಥ ಗೊತ್ತಾಯ್ತು ನಮಗೆ ಇದರಲ್ಲಿ. ಯಾಕಂದರೆ ಇದು ನಾವು ಬಿಡಿಸ್ತಾ ಇರೋದೇ ಕ್ಯೂಬ್ ಅಥವಾ ಸ್ಕ್ವಯರ್ ಮೇಲೆ, ಅದಕ್ಕೋಸ್ಕರ ಇದು ಕ್ಯೂಬ್ ಅಂಥೇಳಿ ಗೊತ್ತಾಯಿತು. ಇವಾಗ 3 ಕ್ಯೂಬ್ ಈಜ್ ಕೊಟ್ಟು ಎಷ್ಟು? 27. 4 ಕ್ಯೂಬ್ ಈಜ್ ಕೊಟ್ಟು 64. 5 ಕ್ಯೂಬ್ ಈಜ್ ಕೊಟ್ಟು 125. ಹಾಗಾದರೆ ಇವಾಗ ಏನು ಮಾಡ್ಬೇಕು ನಾವು? 6 ಕ್ಯೂಬ್ ಈಜ್ ಕೊಟ್ಟು ನೋಡಬೇಕು. 6 ಕ್ಯೂಬ್ 6 ಇಂಟು 6 ಇಂಟು 6 ನೋಡಿರಿ. ಇವಾಗ ನೋಡಿರಿ, 6 6 ಎಷ್ಟಾಗುತ್ತೆ? 36 ಆಗುತ್ತೆ. 36 6 6 36 ದಶಕ 3 6 3 18 19 20 21. ಎಷ್ಟಾಯ್ತು ನೋಡಿರಿ?
6 ಕ್ಯೂಬ್ ಈಸ್ ಈಕ್ವಲ್ ಟು 216 ಆಗ್ತೈತಿ. ನೀವು ಈ ರೀತಿ ಬಿಡಿಸ್ಕೊಂಡು ನೋಡ್ಬೇಕು. ಇವೆಲ್ಲ ಪ್ಯಾಟರ್ನೇ ಸ್ಕ್ವಯರ್ ಅಥವಾ ಕ್ಯೂಬ್ ಸೀರೀಸ್ ಮೇಲೆ ಬಿಡಿಸ್ತಿದ್ದೀವಿ ಅಂದರೆ ಸ್ಕ್ವಯರು ಮತ್ತು ಕ್ಯೂಬ್ ಎರಡೇ ಮಾಡಿಕೊಂಡ್ರೆ ಸಾಕಿದು. ಇವಾಗ ನೋಡಿರಿ, ಕಂಪ್ಲೀಟ್ ದ ಸೀರೀಸ್. 4 ಇದೆ, 9 ಇದೆ, 16 ಇದೆ, 25 ಇದೆ, 36 ಇದೆ, 49 ಇದೆ. ಏನಾಗ್ತದೆ ನೋಡಿದು 2 ಈಸ್ ಈಕ್ವಲ್ ಟು 2 ಇಂಟು 2 ಈಸ್ ಈಕ್ವಲ್ ಟು 4. 2 2 4. 3 ಕ್ಯೂಬ್ ನೋಡಿ, 3 ಇಂಟು 3, 3 3 9 ಅಂದರೆ ಕ್ಯೂಬ್ ಆಗ್ತಾಯಿದೆ ಅಂತ ಅರ್ಥ. ಇಲ್ಲೇನಾಗ್ತಾಯಿದೆ, ಸ್ಕ್ವಯರ್ ಸಂಖ್ಯೆಗಳಿದ್ದಾವೆ ಅಂತ ಅರ್ಥ. ಇವಾಗ 4 ಸ್ಕ್ವಯರ್, 4 4 ಎಷ್ಟಾಯಿತು 16 ಆಯಿತು. ಅಂದರೆ ಏನಾಗ್ತಾಯಿದೆ, ಇದು ಕ್ಯೂಬ್ ಸೀರೀಸಲ್ಲಿ ಹೋಗ್ತಾಯಿದೆ ಅಂತ ಅರ್ಥ. ಇವಾಗ 7 7 49 ಆಯಿತು. ಹಾಗೆ 8 8 ಎಷ್ಟಾಗುತ್ತೆ, 7 ಸಲ ಕೊಟ್ಟಿದ್ದಾರೆ ಅವರು. ಈಗ 8 8 64 ಈ ರೀತಿ. ಇವಾಗ ನೋಡ್ರಿ, ಇದು 8 ಇದೆ, 27 ಇದೆ, 64 ಇದೆ, 125 ಇದೆ. ನೋಡಿರಿ, ಫಸ್ಟ್ ಇದು ನೋಡಿದ್ರೆ ನಮ್ಗೆ ಏನಾಗ್ತಾಯಿದೆ ಅಂದರೆ 1ರಿಂದ 1ಕ್ಕೆ ಏನು ನಂಬರ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾದರೆ ಇದು ನಮಗೆ ಏನು ಕ್ಯೂಬ್ ಇದೆ ಸ್ಕ್ವೇರ್ ಇದೆ ನೋಡೋಣ. ಫಸ್ಟ್ ಕ್ಯೂಬ್ ನೋಡ್ಕೊಳ್ಳೋಣ. ಕ್ಯೂಬ್ ಅಂತ ಅನಿಸ್ತಾಯಿದೆ ನೋಡಿದ್ರೆ ನೋಡೋಣ. 4 ಸರಿ 2 ಕ್ಯೂಬ್, 2 ಇಂಟು 2 ಇಂಟು 2, 2 2 4, 4 2 8, 8 ಆಯ್ತು. ಕ್ಯೂಬಲ್ಲೇ ಬರ್ತೈತೆ ನೋಡಿರಿ. ಇವಾಗ 3 ಕ್ಯೂಬ್, 3 3 9, 9 3 27 ಕ್ಯೂಬಲ್ಲೇ ಬರ್ತಾಯಿದೆ. ಇವಾಗ 4 ಕ್ಯೂಬ್, 4 ಕ್ಯೂಬ್ ಈಸ್ ಕೊಟ್ಟು ಎಷ್ಟು 64 ಆಗುತ್ತೆ. 5 ಕ್ಯೂಬ್ ಈಸ್ ಕೊಟ್ಟು 25. ನಾನು ಹೇಳ್ತಾ ಇದ್ದೀನಿ ಅಂದರೆ ನೀವು ಒಂದ್ಸರಿ ಮಾಡಿ ನೋಡಿರಿ, ಗೊತ್ತಿಲ್ಲ ಅಂದರೆ. ಇವಾಗ 7 ಏನಾಯಿತು 5 ಕ್ಯೂಬ್ ಆಯಿತು. ಈಗ 6 ಕ್ಯೂಬ್ ಈಸ್ ಕೊಟ್ಟು 216. ಈಗ 7 ಕ್ಯೂಬ್ ಈಸ್ ಕೊಟ್ಟು ಮಾಡಬೇಕು ನಾವು ನೋಡಿರಿ. 7 ಕ್ಯೂಬ್, 7 ಇಂಟು 7 ಇಂಟು 7. ಅದಕ್ಕೆ ಏನು ಮಾಡ್ಬೇಕು ನಾವು, ಈ ಕ್ಯೂಬ್ ಸಂಖ್ಯೆಗಳನ್ನು ನಾವು ತಿಳ್ಕೊಬೇಕು. ಅಂದರೆ ಸ್ಕ್ವಯರ್ ಕ್ಯೂಬ್ ಫಸ್ಟ್ ಹೇಳಿದ್ದೀನಲ್ಲ, ಅವು ಏನು ಮಾಡಬೇಕಿಲ್ಲ ನಮಗೆ ಗೊತ್ತಿರಬೇಕು. ಕ್ಯೂಬ್ ನಂಬರ್ಸ್ ಗೊತ್ತಿದ್ದರೆ ನಾವು ಆರಾಮಾಗಿ ಬಿಡಿಸ್ಬೋದು. ಇವಾಗ 7 ಕ್ಯೂಬ್ ಅಂದರೆ ಎಷ್ಟು ಬರ್ತೈತೆ, ಪ್ರಾಕ್ಟೀಸ್ ಬಾಯ್ಪಟ್ಟು ಪಡಬೇಕು. 2 343 ಬರ್ತೈತೆ. ನೀವು ಇಂಟು ಮಾಡಿ ನೋಡಿರಿ. ಕ್ಯೂಬ್ ನಂಬರ್ ಗೊತ್ತಿಲ್ಲ ಅಂದರೆ ನೀವು ಇಂಟು ಮಾಡಿದ್ರೆ ಬರ್ತೈತೆ. ಇದು ಟೈಮ್ ತೊಗೊಳುತ್ತೆ ಅಷ್ಟೇ. ಇವಾಗ ವಾಟ್ ಈಸ್ ನೆಕ್ಸ್ಟ್ ನಂಬರ್ಸ್, ಇದು ಇದಾಯ್ತಲ್ಲ. ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀಕ್ವೆನ್ಸ್. ನೋಡಿರಿ, 1 ಕೊಟ್ಟಿದ್ದಾರೆ, 4 ಇದೆ, 9 ಇದೆ, 16 ಇದೆ. ಮುಂದಿಂದ ಕಂಡುಹಿಡಿಬೇಕು ನಾವು. ನೋಡಿರಿ, 1 ಕ್ಯೂಬ್ ಮಾಡೋಣ. 1 ಇಂಟು 1 ಇಂಟು 1, 2 ಕ್ಯೂಬ್ ಮಾಡೋಣ. 2 ಇಂಟು ಬರೋದಿಲ್ಲ, ಕ್ಯೂಬ್ ಬೇಡ ಅಂದರೆ ಜಾಸ್ತಿ ಆಗ್ತೈತೆ. ಎರಡನೇ ಸಂಖ್ಯೆಗೆ ಬರಲ್ಲ ಅಂತ ಗೊತ್ತಾಯ್ತು ನಮಗೆ. 2 2 4 ಬರಬೇಕು. ಆದರೆ ಇಲ್ಲೇನು ಬರ್ತೈತಿ, 2 ಕ್ಯೂಬ್ ಈಸ್ ಕೊಟ್ಟು 8 ಬರ್ತೈತಿ. ಅದಕ್ಕೆ ಅದು ಏನಿದೆ ಆದರೆ ಇದು ಕ್ಯೂಬ್ ನಂಬರ್ ಸ್ಕ್ವೇರ್ ನಂಬರಲ್ಲಿ ಅಂತ ಅರ್ಥ. ಇವಾಗ ನೋಡಿರಿ, 2 ಕ್ಯೂಬ್ ಈಸ್ ಕೊಟ್ಟು 2 ಇಂಟು 2 ಎಷ್ಟಾಗ್ತದೆ 4 ಆಗ್ತೈತೆ. 3 ಕ್ಯೂಬ್ ಈಸ್ ಕೊಟ್ಟು 3 ಸ್ಕ್ವೇರ್ ಈಸ್ ಕೊಟ್ಟು 3 ಇಂಟು 3 ಅಂದರೆ 9 ಬರ್ತೈತೆ. ಇವಾಗ 4 ಸ್ಕ್ವೇರ್ ಈಸ್ ಕೊಟ್ಟು 16 ಬರ್ತೈತೆ. 5 ಸ್ಕ್ವೇರ್ ಈಸ್ ಕೊಟ್ಟು 25 ಬರ್ತೈತೆ. ವಾಟ್ ಕಮ್ಸ್ ದ ನೆಕ್ಸ್ಟ್ ನಂಬರ್, ಏನಿದೆ ಅದು ಇವಾಗ 2 ಕ್ಯೂಬ್, 2 2 4 ಆಯಿತು. 3 ಸ್ಕ್ವೇರ್ ಈಸ್ ಕೊಟ್ಟು 3 ಸ್ಕ್ವೇರ್ ಈಸ್ ಕೊಟ್ಟು 3 3 9. 4 ಕ್ಯೂಬ್ ಈಸ್ ಕ್ಯೂಬೆಲ್ಲ ಸ್ಕ್ವೇರು. 4 4 ಇಂಟು ಕೊಟ್ಟು ಎಷ್ಟಾಯಿತು 16 ಆಯಿತು. 5 5 25. ಈಗ 5 5 25 ಅಂದರೆ ಇವಾಗ 6 ಎಷ್ಟಿದೆ ನೋಡಿರಿ, 6 6 36. ಸಿ ಆನ್ಸರ್, ಕರೆಕ್ಟ್ ಆನ್ಸರ್. ಒಂದ್ಸರಿ ಮಾಡಿ ನೋಡೋಣ. ಕಂಪ್ಲೀಟ್ ದ ಸೀರೀಸ್. 9 ಇದೆ, 16 ಇದೆ, 25 ಇದೆ, 36 ಇದೆ. ನೋಡಿರಿ, ಎಲ್ಲಿಂದು 1ರಿಂದ ಬಿಟ್ಟುಬಿಟ್ಟಿದ್ದಾರೆ, 2ರಿಂದನೇ ಬಿಟ್ಟುಬಿಟ್ಟಿದ್ದಾರೆ, 3ರಿಂದ ತೊಗೊಂಡಿದ್ದಾರೆ. ನೋಡಿರಿ, 3 ಇಂಟು 3, 3 3 9. 3 ಸ್ಕ್ವೇರ್ ಇಸ್ಕೊಟ್ಟು 3 3 9 ಆಗುತ್ತೆ. ಅದೇ ರೀತಿ 4 ಸ್ಕ್ವೇರ್ ಇಸ್ಕೊಟ್ಟು 4 ಇಂಟು 4 ಅಂದರೆ 4 4 16. 5 ಸ್ಕ್ವೇರ್ ಅಂದರೆ 5 5 25. 6 ಸ್ಕ್ವೇರ್ ಅಂದರೆ 6 6 36. ಈಗ 7 7 ಕಂಪ್ಲೀಟ್ ಮಾಡಬೇಕು. 7 7 49. ಏನಿದೆ ಇದು ಸ್ಕ್ವೇರಲ್ಲಿದೆ.
ಈಗ ನೋಡಿರಿ ಡಿಟರ್ಮೈನ್ ದ ನೆಕ್ಸ್ಟ್ ಟರ್ಮ್. 0 ಇದೆ, 1 ಇದೆ, 4 ಇದೆ, ಏನಿದೆ, ಆಮೇಲೆ 9 ಇದೆ. ಇದು ಏನಾಗಿದೆ ಅಂತ ಹೇಳಿ ನೋಡ್ರಿ. ಇದು 0 ಇಂಟು 0 ಇಜ್ಕೊಟ್ಟು 0ನೇ, 1 ಇಂಟು 1 ಇಜ್ಕೊಟ್ಟು 1. ಹಾಗಾದರೆ ಇವಾಗ ನೋಡಿರಿ 1 ಆಗೋಣ ಎಷ್ಟು, 2. 2 ಇಂಟು 2 ಇಜ್ಕೊಟ್ಟು 4. ಆಮೇಲೆ 3 ಇಂಟು 3 ಇಜ್ಕೊಟ್ಟು ಎಷ್ಟಾಗುತ್ತೆ, 9 ಆಗುತ್ತೆ. ಇವಾಗ ಏನು ಮಾಡಬೇಕು, 4 ಇಂಟು 4 ಇಜ್ಕೊಟ್ಟು ಎಷ್ಟು, 16. ಅಂದರೆ 4 ಸ್ಕ್ವೇರ್. ಇವೆಲ್ಲ ಎಷ್ಟಿದೆ, 4 ಸ್ಕ್ವೇರ್. ಸ್ಕ್ವೇರಲ್ಲಿ ಇದೆ. ಇದೇನಿದೆ ನೋಡಿರಿ, ಐಡೆಂಟಿಫೈ ದ ಸಬ್ಸಿಕ್ವೆಂಟ್ ಟರ್ಮ್. ಇಲ್ಲಿ ಎಷ್ಟಿದೆ ಅಂದರೆ ನೋಡಿರಿ, ಇದು ಎಲ್ಲಿಂದ ಕೊಟ್ಟಿದ್ದಾರೆ ನೋಡಿರಿ. 5 5ಲೇ ಎಷ್ಟು ಬರ್ತೈತಿ, 25 ಬರ್ತೈತಿ. ಇದು 5 ತನಕ ಕೊಟ್ಟಿಲ್ಲ. ಇವಾಗ ಏನು ಮಾಡಿದ್ದಾರೆ, 6 6ಲೇ 36. 6ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 6 6ಲೇ 36, 7 7 49, 8 8ಲೇ 64, 9 9ಲೇ 81, 10 10ಲೇ 100. ಏನಿದೆ, ಇದು ಎಲ್ಲ ಸ್ಕ್ವೇರಲ್ಲಿ ಇದ್ದಾವೆ. ಈ ರೀತಿ ನಾವು ಒಂದೊಂದು ಬಿಡಿಸ್ತಾ ಹೋದಾಗ ಏನಾಗುತ್ತೆ, ನಮಗೆ ಈಜಿ ಆಗ್ತಾ ಹೋಗ್ತೈತೆ. ನೋಡಿದ ತಕ್ಷಣ ಏನಾಗ್ತದೆ, ನಮಗೆ ಬಿಡಿಸ್ತಾ ಹೋದಂಗೆ ಹಿಂಗೆ ಅಂತೇಳಿ ನಮಗೆ ಗೊತ್ತಾಗ್ತೈತೆ. ಫೈಂಡ್ ದ ನೆಕ್ಸ್ಟ್ ಟರ್ಮ್ ಇನ್ ದ ಸೀಕ್ವೆನ್ಸ್. 1 ಇದೆ, 8 ಇದೆ, 27 ಇದೆ, 64 ಇದೆ. ಫಸ್ಟ್ ಸ್ಕ್ವೇರಲ್ಲಿ ಬಿಡಿಸೋಣ. 1 ಇಂಟು 1 ಕ್ಯೂಬ್ ಬಿಡಿಸಿದೆ. ಇವಾಗ 2 ಕ್ಯೂಬ್, 2 ಸ್ಕ್ವೇರ್, 2 ಇಂಟು 2 ಅಂದರೆ 4 ಆಗುತ್ತೆ. 3 ಇಂಟು 3 ಅಂದರೆ 9 ಆಗ್ತದೆ. ಇದು ಅಲ್ಲ, ಇದು ಕ್ಯೂಬಲ್ಲಿ, ಸ್ಕ್ವೇರಲ್ಲಿ ಇಲ್ಲ. ಇದು ಕ್ಯೂಬಲ್ಲಿ ಬಿಡಿಸೋಣ. 1 ಕ್ಯೂಬ್ ಇಜಿಕೊಟ್ಟು 1 ಇಂಟು 1 ಇಂಟು 1 ಇಜಿಕೊಟ್ಟು 1 ಆಗುತ್ತೆ. ಹಾಗೆ 2ರಲ್ಲಿ 2 ಕ್ಯೂಬ್ ಇಜಿಕೊಟ್ಟು 2 ಇಂಟು 2 ಇಂಟು 2 ಎಷ್ಟಾಯ್ತೈತೆ, 2 ಅಂದರೆ 2 4 4 4 4 2. ಏನಿದೆ, ಇದು ಕ್ಯೂಬಲ್ಲಿದೆ. 3 ಮಾಡಿ ನೋಡಿರಿ. 3 ಕ್ಯೂಬ್, 3 ಇಂಟು 3 ಇಂಟು 3, 3 3ಲೇ 9, 9 3ಲೇ 27, 6 ಏನಿದೆ 4 ಕ್ಯೂಬ್ ಇಜಿಕೊಟ್ಟು ಎಷ್ಟಾಗುತ್ತೆ, 64 ಆಗುತ್ತೆ. ಹಾಗಾದರೆ 5 ಕ್ಯೂಬ್ ಇಜಿಕೊಟ್ಟು ಎಷ್ಟಾಗುತ್ತೆ ನೋಡಿರಿ. 5 ಕ್ಯೂಬ್ ಇಜಿಕೊಟ್ಟು 5 ಕ್ಯೂಬ್, 5 ಇಂಟು 5, 5 5ಲೇ 25, 25 5ಲೇ 25, 5ಲೇ 5 5ಲೇ 25, ದಶಕ 2, 5 2 10, 12, 125 ಆಗ್ತೈತೆ. ಕ್ಯೂಬು ಗೊತ್ತಿರಬೇಕು, ಆಲ್ಮೋಸ್ಟ್ ಕ್ಯೂಬ್ ನಂಬರು, ಸ್ಕ್ವೇರ್ ನಂಬರ್ಸು ಗೊತ್ತಿರಬೇಕು. ಇವಾಗ ಏನೈತೆ, 5 ಕ್ಯೂಬ್ ಇಸ್ಕೊಟ್ಟು 126 ಐತಲ್ಲ. ಹಾಗೆ 6 ಕ್ಯೂಬ್ ಇಸ್ಕೊಟ್ಟು 7 ಕ್ಯೂಬ್ 10 ಗಂಟೆ ಆದರೆ ನಾವು ನೆನ್ಪಿಟ್ಕೋಬೇಕು. 1 ಇಸ್ಕೊಟ್ಟು 1, 2 ಕ್ಯೂಬ್ ಇಸ್ಕೊಟ್ಟು 8, 3 ಕ್ಯೂಬ್ ಇಸ್ಕೊಟ್ಟು 27, ಹಾಗೆ 4 ಕ್ಯೂಬ್ ಇಸ್ಕೊಟ್ಟು 64, 5 ಕ್ಯೂಬ್ ಇಸ್ಕೊಟ್ಟು 125, 6 ಕ್ಯೂಬ್ ಇಸ್ಕೊಟ್ಟು 216, ಹಾಗೆ 7 ಕ್ಯೂಬ್ ಇಸ್ಕೊಟ್ಟು 343, ಹಾಗೆ 8 ಕ್ಯೂಬ್ ಇಸ್ಕೊಟ್ಟು 512, ಹಾಗೆ 9 ಕ್ಯೂಬ್ ಇಸ್ಕೊಟ್ಟು 729, ಹಾಗೆ 10 ಕ್ಯೂಬ್ ಇಸ್ಕೊಟ್ಟು 1000. ಈ ರೀತಿ ಬಾಯ್ಪಟ್ಟು ಹೊಡಿಬೇಕು. ಬಾಯ್ಪಟ್ಟು ಹೊಡೆದ್ರೆ ನಮಗೆ ಬಿಡಿಸ್ಕೊಳ್ಳೋಕೆ ಈಜಿ ಆಗ್ತೈತೆ. ಇಲ್ಲಿ ನೋಡ್ರಿ, 0 ಇಂಟು 0, 1 ಇಂಟು 1 1 ಅಂದರೆ ಕ್ಯೂಬ್ ಇದು ಸ್ಕ್ವೇರ್ ಮಾಡ್ಕೊತಾ ಇದ್ದೀವಿ ನಾವು. ಇವಾಗ 2 ಇಂಟು 2 ಎಷ್ಟಾಯಿತು, 4 ಆಯಿತು. ಇದು ಏನಿಲ್ಲ, 4 ಆಯಿತು ಅಂದರೆ ಇಲ್ಲಿ ಕರೆಕ್ಟ್ ಬರ್ತಾಯಿಲ್ಲ. ಅದಕ್ಕೆ ಇದು ಏನಾಗಿಲ್ಲ, ಸ್ಕ್ವೇರ್ ನಂಬರ್ ಇಲ್ಲ. ಈಗ ಕ್ಯೂಬ್ ಬಿಡಿಸ್ಕೋಬೇಕು. ಇವಾಗ ಕ್ಯೂಬಲ್ಲಿ 0 ಕ್ಯೂಬ್ ಎಷ್ಟು ಸರಿ 0 ಕ್ಯೂಬ್ ಮಾಡಿದ್ರೆ ಎಷ್ಟು ಮಾಡಿದ್ರು 0 0ನೇ ಬರ್ತೈತೆ, 0. ಇವಾಗ 1 ಕ್ಯೂಬ್, 1 ಇಂಟು 1 ಇಂಟು 1 ಮಾಡಿದ್ರೆ ಅದನ್ನು ಕೂಡ ಒಂದೇ ಬರ್ತೈತೆ. ಇವಾಗ 2 ಕ್ಯೂಬ್, 2 ಇಂಟು 2 ಇಂಟು 2 ಇಂಟು ಮಾಡಿದರೆ ಎಷ್ಟು ಬರ್ತೈತೆ, 8 ಬರ್ತೈತೆ. ಇವಾಗ 3 ಕ್ಯೂಬ್, 3 3ಲೇ 9, 3 3 3 9, 9 3ಲೇ 27, ಹಾಗೆ 4 ಎಷ್ಟು ಬರ್ತೈತೆ, 64 ಬರ್ತೈತೆ. 4 ಕ್ಯೂಬ್ದು 64 ಎಲ್ಲಿದೆ ನೋಡಿರಿ, ಇಲ್ಲಿ. ನಿಮ್ಗೆ ಬರಲಿಲ್ಲ ಅಂದರೆ ನೀವು ಗುಣಕಾರ ಮಾಡಬೇಕಾದ್ರೆ ಮಾಡ್ಕೋಬೋದು, ಡೈರೆಕ್ಟಾಗಿ ಗೊತ್ತಿರಲಿಲ್ಲ ಅಂದರೆ.
ನೋಡ್ರಿ ಕಂಪ್ಲೀಟ್ ದ ಸೀರೀಸ್. ಇಲ್ಲೇನು ನೋಡ್ತಾ ಇದ್ದೀವಿ ನಾವು, ಇಲ್ಲೇನು ಗೊತ್ತಾಗ್ತಾ ಇದೆ ನಮಗೆ ಇಲ್ಲಿ, ಸರಿ ಇದೆ ನೋಡ್ರಿ. ಇದು ನೋಡಿದ್ರೆ ನಮಗೆ ಸಂಖ್ಯೆ ಏನಾಗ್ತಾ ಇದೆ, ಡಬಲ್ ಆಗ್ತಾ ಹೋಗಿದೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಕ್ಯೂಬ್ ಅಲ್ಲ, ಇದು ಸ್ಕ್ವೇರ್ ಅಲ್ಲ, ಕ್ಯೂಬ್ ಅನಿಸುತ್ತೆ ನೋಡಿದ್ರೆ. ನೋಡ್ರಿ ಇಲ್ಲಿ ಎಷ್ಟಾಗ್ತಾಯಿದೆ, 1 ಬಿಟ್ಟಿದ್ದಾರೆ, ಇಲ್ಲಿ 2 ನೋಡಿ, 2 ಕ್ಯೂಬ್ ಈಸ್ ಕೊಟ್ಟು 2 ಇಂಟು 2 ಇಂಟು 2, 2 4, 4 2 8 ಆಯ್ತಿದೆ. ಹಾಗೆ 3 3 9, 9 3 27, 4 4 16, 16 4 64, 5 5 25, 25 5 ಎಷ್ಟಾಯ್ತು 125. ಹಾಗೆ 6 6 ಎಷ್ಟಾಗುತ್ತೆ 64 ಆಗುತ್ತೆ, 64 6 ಎಷ್ಟಾಗುತ್ತೆ 216 ಆಗ್ತೈತೆ. ಒಂದ್ಸರಿ ಮಾಡಿ ನೋಡ್ರಿ. 6ನೇದು 64, ಸರಿ 6 ಕ್ಯೂಬ್ 6 ಕ್ಯೂಬ್ 6, 6 ಕ್ಯೂಬ್ ಈಜಿ ಕೊಟ್ಟು 6 ಇಂಟು 6 ಇಂಟು 6, 6 6 ಎಷ್ಟಾಯಿತು 6 6 36 ಆಗ್ತೈತಿ. 36 36 6 6 36, 3 ದಶಕ 6 3 18, 19 20 21 ಎಷ್ಟಾಯಿತು 216 ಆಯ್ತು. ಇಲ್ಲಿ ಒಂದು ಸರಿ ಬಾಯ್ಪಾಟ್ ಹೊಡಿಬೇಕು. ನಾನು ಒಂದೊಂದು ಸರಿ ಹೇಳ್ತೀನಿ ನೋಡಿರಿ. 1 ಕ್ಯೂಬ್ ಈಜ್ ಕೊಟ್ಟು 1, 2 ಕ್ಯೂಬ್ ಈಜ್ ಕೊಟ್ಟು 8, 3 ಕ್ಯೂಬ್ ಈಜ್ ಕೊಟ್ಟು 27, 4 ಕ್ಯೂಬ್ ಈಜ್ ಕೊಟ್ಟು 64, 5 ಕ್ಯೂಬ್ ಈಜ್ ಕೊಟ್ಟು 125, 6 ಕ್ಯೂಬ್ ಈಜ್ ಕೊಟ್ಟು 216, 7 ಕ್ಯೂಬ್ ಈಜ್ ಕೊಟ್ಟು 343, 8 ಕ್ಯೂಬ್ ಈಜ್ ಕೊಟ್ಟು 512, 9 ಕ್ಯೂಬ್ ಈಜ್ ಕೊಟ್ಟು 729, ಹಾಗೆ 10 ಕ್ಯೂಬ್ ಈಜ್ ಕೊಟ್ಟು 1000. ಈ ರೀತಿ ನೆನ್ಪಿಟ್ಕೊಳ್ಬೇಕು. ನೀವು 1 4 ಸರಿ ಹೇಳ್ತಾ ಹೋದ್ರೆ ನಿಮ್ಗೆ ಏನಿರುತ್ತೆ ನೀವು ಯಾವ್ದು ಟ್ರಿಕ್ಸಲ್ಲಿ ನೆನ್ಪಿಟ್ಕೊಳ್ತೀರಿ ನೆನ್ಪಿಟ್ಕೊಳ್ರಿ, ಒಟ್ಟು ನೆನ್ಪಿಟ್ಕೋಬೇಕು. 1 1 1, 2 2 8, 2 3 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ಸ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729, 10 ಕ್ಯೂಬ್ 1000. ಈ ರೀತಿ ಒಂದ್ಸರಿ ನೆನ್ಪಿಟ್ಕೊಳ್ರಿ, ಮಾಡಿರಿ, ನೆನ್ಪಿರ್ತವೆ. ಇಲ್ಲೇನಾಗಿದೆ ನೋಡಿರಿ, 27 ಇದೆ, 64 ಇದೆ, 125 ಇದೆ, 264. ಇದು ನೋಡಿದ್ರೆ ನಮ್ಗೆ ಏನಿಸ್ತೈತೆ ಕ್ಯೂಬ್ ನಂಬರ್ ಅನಿಸ್ತೈತಿ, ಕ್ಯೂಬ್ ನಂಬರ್. ಈಗ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತೈತಿ. ಏನು 3 ಕ್ಯೂಬ್ 27, ಇಲ್ಲಿ 1 2 ಬಿಟ್ಬಿಟ್ಟಿದ್ದಾರೆ, 3ನೇ ತೊಗೊಂಡಿದ್ದಾರೆ. 4 ಕ್ಯೂಬ್ 64, 5 ಕ್ಯೂಬ್ 127, 7 6 ಕ್ಯೂಬ್ 216, 7 ಕ್ಯೂಬ್ 343 ಇದೆ. ಇಲ್ಲಿದೆ ನೋಡಿರಿ, ಕ್ಯೂಬ್ ನಂಬರ್ಸ್ ಇದೆ ಇದು. ನೋಡಿರಿ, ಇದು ನೋಡಿದ್ರೆ ಏನು ಗೊತ್ತಾಗ್ತಾ ಇದೆ, 64 ಇದೆ, 125 ಇದೆ, ಹಾಗೆ 216 ಇದೆ, 343 ಇದೆ. ನೆಕ್ಸ್ಟ್ ಏನಂತ ಕೇಳಿದ್ದಾರೆ, ಇದನ್ನು ಕೂಡ ಕ್ಯೂಬ್ ನಂಬರ್ ಅಂತೇಳಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತೈತೆ. ಏನು ನಂಬರ್ ಇದೆ, ಕ್ಯೂಬ್ ನಂಬರ್. ಎಲ್ಲಿ ಗಂಟೆ ಕೊಟ್ಟಿದ್ದಾರೆ ಅವರು, 7 ಗಂಟೆ ಕೊಟ್ಟಿದ್ದಾರೆ. ಈಗ ನಾವು 8 ಹೇಳ್ಬೇಕು. 8 ಕ್ಯೂಬ್ ಎಷ್ಟಾಗುತ್ತೆ 512 ಆಗ್ತೈತಿ. 512 ಪ್ರಾಕ್ಟೀಸ್ ಮಾಡಿದರೆ ಬಾಯ್ಪಟ್ಟಿದ್ರೆ ನಾವು ಡೈರೆಕ್ಟಾಗಿ ಆನ್ಸರ್ ಹಾಕ್ಬೋದು. ನೀವು ಒಂದ್ಸರಿ 10 ಗಂಟೆ ಆದರೂ ಎಟ್ಲೀಸ್ಟ್ ನಾವು ಬಂದು ಬಾಯ್ಪಟ್ಟು ಹೊಡಿಬೇಕು. ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ನಂಬರ್ 2 ಇಲ್ಲಿ ಗಂಟನ ಸ್ಕ್ವೇರ್ ಅಥವಾ ಕ್ಯೂಬ್ ಬರ್ತಿಕೊಂಡಿದ್ದೀವಿ. ಇವಾಗ ಅಲ್ಟರ್ನೇಟಿವ್ ಪ್ಯಾಟರ್ನ್ ಬಗ್ಗೆ ಹೆಂಗೆ ಬಿಡಿಸೋದು ನೋಡಿರಿ. ಇವಾಗ ಇದು ಹೆಂಗಿರುತ್ತೆ ಅಂದರೆ 1 ಬಿಟ್ಟು 1 ಇರ್ತೈತೆ ನೋಡಿರಿ. ಇಲ್ಲಿ 2 ಇದೆ, 10 ಇದೆ, 4 ಇದೆ, 12 ಇದೆ, 6 ಇದೆ, 14 ಇದೆ. ನೋಡಿರಿ ಇಲ್ಲಿ 1 ಬಿಟ್ಟು 1 ಅಂದರೆ ನೋಡಿ 2 2 ಇಲ್ಲಿದೆ, ಇಲ್ಲಿ 2 ಹೆಚ್ಚಿಗೆ ಹೋಗ್ತಾಯಿದೆ, ಮತ್ತು ಇಲ್ಲಿ 2 ಹೆಚ್ಚಿಗೆ ಆಗ್ತಾಯಿದೆ. ನೆಕ್ಸ್ಟ್ ಏನು ಬರಬೇಕು, 8 ಬರಬೇಕು. ನೋಡಿರಿ 10 ಇದೆ, ಇಲ್ಲಿ 2 ಹೆಚ್ಚಿಗಿದೆ, ಮತ್ತು ಇಲ್ಲಿ 2 ಹೆಚ್ಚಿಗಿದೆ, 14. ನೆಕ್ಸ್ಟ್ ಏನು ಬರಬೇಕು, 16 ಬರಬೇಕು. ಇಲ್ಲಿ ಯಾವ್ದು ಬಿಟ್ಟಿದ್ದಾರೆ ಇವಾಗ 6 ಆಗೋಣ, ಇಷ್ಟು ಬರ್ತದೆ ಕೇಳಿದರೆ ಅದು 8 ಬರುತ್ತೆ. ಇದು ಆಲ್ಟರ್ನೇಟಿವ್, ಅದು 1 ಬಿಟ್ಟು 1 ಇರುತ್ತೆ ಅಂತ ಅರ್ಥ ಇಷ್ಟೇ. ಇದು ನೋಡಿರಿ 5 ಇದೆ, 10 ಇದೆ, ನೋಡಿರಿ 5 10. ನಾವು ಆಲ್ಟರ್ನೇಟಿವ್ ಅಂದರೆ 1 ಬಿಟ್ಟು 1 ಅಂತ ನೆನ್ಪಿಟ್ಕೋಬೇಕು ನಾವು ಅಷ್ಟೇ. 5 ಇದೆ, 10 ಇದೆ, 10 ಆಗೋಣ 15. ಏನಾಗ್ತಾ ಹೋಗಿದೆ, 5 5 ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗಿದೆ. ಇವಾಗ ನೋಡಿರಿ ಇಲ್ಲಿ 15 ಇದೆ, ಇಲ್ಲಿ 5 ಆ್ಯಡ್ ಆಗಿದೆ 20, ಆಮೇಲೆ 5 ಆ್ಯಡ್ ಆಗಿದೆ 25. ನೆಕ್ಸ್ಟ್ ಏನು ಬರಬೇಕು, ನಾವು ಇದಕ್ಕೆ ಏನಾಗಬೇಕು 5 ಆ್ಯಡ್ ಆಗಬೇಕು. ಎಷ್ಟಾಗುತ್ತೆ ಇಲ್ಲಿ 20 ಬರುತ್ತೆ. 20 ಇಲ್ಲಿ ನೋಡಿರಿ 3, ಇಲ್ಲಿ ಎಷ್ಟು ಆ್ಯಡ್ ಆಗಿದೆ 2 ಆ್ಯಡ್ ಆಗಿದೆ.
ಆಮೇಲೆ 2 ಆ್ಯಡ್ ಆಗಿದೆ, ಆಮೇಲೆ 2 ಆ್ಯಡ್ ಆಗ್ತೈತೆ. ಎಷ್ಟಾಯ್ತೈತೆ? 9 ಬರಬೇಕು. ಹಾಗಾದರೆ 9. ಇದನ್ನ ಒಂದ್ಸಲ ನೋಡ್ಕೊಂಬಿಟ್ರಿ. ಇಲ್ಲಿ 2 ಆ್ಯಡ್ ಆಗಿದೆ, 5 ಆಗಿದೆ. ಇಲ್ಲಿ 2 ಆ್ಯಡ್ ಆಗಿದೆ. ಸರಿ, ಇದು ಇಲ್ಲಿಂದ ಆಯಿತು, ಇಲ್ಲಿಂದ 20ಗೆ 2 ಆ್ಯಡ್ ಆಗಿದೆ, 22 ಆಯಿತು. ಮತ್ತು 2 ಆ್ಯಡ್ ಆಗಿದೆ, 24 ಆಗ್ತೈತಿ. ಮತ್ತು 2 ಆಡಿದ್ರೆ 26 ಬರ್ತೈತಿ. ಆದರೆ ನಮ್ಗೆ ನೆಕ್ಸ್ಟ್ ಬೇಕಾಗಿರೋದು 7 ಆಗೋಣ. ಎಷ್ಟು ಆ್ಯಡ್ ಆಗಿದ್ರೆ ಬರ್ತದೆ ಅಂತ ನೆಕ್ಸ್ಟ್ ಕಾಲಮಲ್ಲಿದೆ. ಅದಕ್ಕೆ 2 ಆ್ಯಡ್ ಆದರೆ 9 ಬರ್ತೈತೆ. ಇಲ್ಲಿ ಏನಾಗ್ತದೆ ನೋಡಿರಿ, 10 ಇದೆ, 10ಇಂದ ಪ್ಲಸ್ ಆಗ್ತಾ ಹೋಗಿದೆ. ಎಷ್ಟಾಗಿದೆ? 10 ಆ್ಯಡ್ ಆದರೆ 20 ಬರುತ್ತೆ. ಮತ್ತು 10 ಆ್ಯಡ್ ಆದರೆ 30 ಬರ್ತೈತೆ. ಎಷ್ಟು ಬರ್ತೈತೆ? 30 ಬರ್ತೈತೆ. ಆಮೇಲೆ ಇಲ್ಲಿ ನೋಡಿರಿ, 5ಗೆ 50ಗೆ ಎಷ್ಟು ಆ್ಯಡ್ ಆಗಿದೆ? 10 ಆ್ಯಡ್ ಆಗಿದೆ. ಇಲ್ಲಿ 60 ಬಂತು. ಮತ್ತೆ ಎಷ್ಟು ಆ್ಯಡ್ ಆಗಿದೆ? ಮತ್ತೆ 10 ಆ್ಯಡ್ ಆದರೆ ಎಷ್ಟು ಬರ್ತೈತೆ? ಇಲ್ಲಿ 70 ಬರ್ತೈತೆ. 70 ನೋಡ್ರಿ, ಇಲ್ಲಿ ಏನಾಗಿದೆ? 6ಗೆ 2 ಆ್ಯಡ್ ಆದರೆ ಏನು ಬರ್ತೈತೆ? 8 ಬರ್ತೈತೆ. 8ಗೆ 2 ಆ್ಯಡ್ ಆದರೆ 10 ಬರ್ತೈತೆ. ಮತ್ತು 10ಗೆ 2 ಆ್ಯಡ್ ಆದರೆ 12 ಬರಬೇಕು. ಇವಾಗ 12 ಕರೆಕ್ಟ್ ಆನ್ಸರ್ 12. ಇಲ್ಲಿ ನೋಡಿರಿ, ಇಲ್ಲಿ ಎಷ್ಟಾಗಿದೆ? 40ಕ್ಕೆ 2 ಆ್ಯಡ್ ಆಗಿದೆ 42, 42ಕ್ಕೆ 2 ಆ್ಯಡ್ ಆದರೆ 44, 44ಗೆ 2 ಆ್ಯಡ್ ಆದರೆ 46 ಬರ್ತೈತೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, 2ಗೆ 2 ಆ್ಯಡ್ ಆದರೆ 4, 4ಗೆ 2 ಆ್ಯಡ್ ಆದರೆ 6, 6ಗೆ 2 ಆ್ಯಡ್ ಆದರೆ ಏನು ಬರ್ತೈತೆ? 8 ಬರ್ತೈತೆ. 8 ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿರಿ, ಇಲ್ಲಿ ಹಂಗಾಗಿದೆ. ಇದು ಆರ ಕೇಳ್ಬೋದು, ಅದು ಅದಾರ ಕೇಳ್ಬೋದು. ನಮ್ದು ಯಾವ್ದು ನೆಕ್ಸ್ಟ್ ಯಾವುದು ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ಅದನ್ನು ತುಂಬಬೇಕು. ಇಲ್ಲಿ ಏನಾಗಿದೆ? 2 ಆ್ಯಡ್ ಆದರೆ ಇಲ್ಲಿ ಎಷ್ಟು ಬರುತ್ತೆ? 6 ಬರುತ್ತೆ. ಮತ್ತು 6ಗೆ 2 ಆ್ಯಡ್ ಆದರೆ ಎಷ್ಟು ಬರ್ತೈತೆ? ಅದು 8 ಬರ್ತೈತೆ. ಆ ಕಡೆಯಿಂದ ಇಲ್ಲಿ 3 ಆ್ಯಡ್ ಆಗಿದೆ. ಸಾರಿ, ಇಲ್ಲಿ ನೋಡಿರಿ, ಇನ್ನೊಂದು ಸರಿ ಬಿಡಿಸಿ ತೋರಿಸ್ತೀನಿ. ಇದು ನೋಡ್ರಿ, ಇಲ್ಲಿ 2 ಆ್ಯಡ್ ಹಾಕೋತಾಗಿದೆ. 2ಕ್ಕೆ 2 ಆ್ಯಡ್ ಆದರೆ 4, 4ಕ್ಕೆ 2 ಆ್ಯಡ್ ಆದರೆ 6, ನೆಕ್ಸ್ಟ್ಗೆ 2 ಆ್ಯಡ್ ಆದರೆ ಎಷ್ಟು ಬರ್ತೈತೆ? 8 ಬರ್ತೈತೆ. ಅದು ಇಲ್ಲಿ ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಇದೆ. ಇಲ್ಲೇನಾಗಿದೆ? 3 ಆ್ಯಡ್ ಆಗ್ತದೆ. 3 + 3 ಆದರೆ 6 ಆಗ್ತಾಯಿದೆ. ಮತ್ತು 6ಗೆ 3 ಆ್ಯಡ್ ಆದರೆ ಏನು ಮಾಡ್ತೈತೆ? ಅದು ಎಷ್ಟು ಬರ್ತೈತೆ? 9 ಬರ್ತೈತೆ. 9ಗೆ 3 ಆ್ಯಡ್ ಆದರೆ 12 ಬರ್ತೈತೆ. ಈ ರೀತಿ ಇದೆ. ಇಲ್ಲಿ ನೋಡಿರಿ, 5ಗೆ 5 ಆ್ಯಡ್ ಆದರೆ ಏನು ಬಂತು? 10 ಬಂತು. 5ಗೆ 5 ಆ್ಯಡ್ ಆದರೆ 10, 10ಗೆ 5 ಆ್ಯಡ್ ಆದರೆ 15, 15ಗೆ ಮತ್ತೆ 5 ಆ್ಯಡ್ ಆದರೆ 20 ಬರ್ತೈತೆ. ಇಲ್ಲಿ ನೋಡಿರಿ, ಇಲ್ಲಿ 15ಗೆ 5 ಆ್ಯಡ್ ಆದರೆ 15ಗೆ 15 ಆ್ಯಡ್ ಆಗಿದೆ. ಇಲ್ಲಿ ಎಷ್ಟು ಬಂತು? 30 ಬಂತು. 30ಗೆ ಮತ್ತೆ 15 ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತೈತೆ? 45 ಬರ್ತೈತೆ. 45 ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿರಿ, 10ಗೆ 10 ಆ್ಯಡ್ ಆಗಿದೆ, 20 ಬಂತು. 10ಗೆ 10 ಆ್ಯಡ್ ಆದರೆ 20, 20ಗೆ 10 ಆ್ಯಡ್ ಆದರೆ ಇದು ಇಲ್ಲಿ ಡಬಲ್ ಆಗ್ತಾ ಹೋಗಿದೆ. 10ಕ್ಕೆ 10 ಆ್ಯಡ್ ಆದರೆ 20, 20ಗೆ 20 ಆ್ಯಡ್ ಆದರೆ 40, 40ಕ್ಕೆ 40 ಆ್ಯಡ್ ಆದರೆ 80 ಬರ್ತೈತೆ. ನೆಕ್ಸ್ಟ್ ಪ್ಯಾಟರ್ನಲ್ಲಿ ಇಲ್ಲಿ ನೋಡಿರಿ, 11ಕ್ಕೆ ಎಷ್ಟು ಆ್ಯಡ್ ಆಗಿದೆ? 10 ಆ್ಯಡ್ ಆಗಿದೆ. 10 ಆ್ಯಡ್ ಆಗಿದ್ರೆ 21 ಬಂತು. 21ಕ್ಕೆ ಮತ್ತು 10 ಆ್ಯಡ್ ಆದರೆ ಎಷ್ಟಾಗುತ್ತೆ? 31 ಬರ್ತೈತೆ. ಡಬಲ್ ಮಾಡಬೇಕಲ್ಲ, ನೋಡಿರಿ, ಡಬಲ್ ಮಾಡಬೇಕಿಲ್ಲ. 10ಗೆ 10 ಮಾಡಿದರೆ 20, 20ಗೆ 20 ಆ್ಯಡ್ ಮಾಡಿದರೆ 40. ಆದರೆ ಇಲ್ಲಿ 11ಕ್ಕೆ 11 ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 10 ಆ್ಯಡ್ ಮಾಡಿದರೆ 21 ಬರ್ತೈತೆ. 21ಕ್ಕೆ 21 ಆ್ಯಡ್ ಮಾಡಬೇಕು. ಆವಾಗ ಎಷ್ಟು ಬರ್ತೈತೆ? 21ಕ್ಕೆ 21 ಆ್ಯಡ್ ಮಾಡಿದರೆ 10 ಆ್ಯಡ್ ಮಾಡಿದರೆ 10 ಆ್ಯಡ್ ಮಾಡ್ಕೊತ ಹೋಗ್ಬೇಕು. 41 ಬರ್ತೈತೆ. 41 ಕರೆಕ್ಟ್ ಆನ್ಸರ್. 10ಕ್ಕೆ ನೋಡಿಲಿ, 10ಕ್ಕೆ ಏನು ಮಾಡಿದ್ದಾರೆ ಅವರು? 10 ಆ್ಯಡ್ ಮಾಡಿದರೆ 20. ಇಲ್ಲಿ 11ಕ್ಕೆ ಏನು ಮಾಡಿದ್ದಾರೆ? 11ಕ್ಕೆ 10 ಆ್ಯಡ್ ಮಾಡಿದ್ದಾರೆ. ಅವಾಗೇನು ಬರ್ತೈತೆ? 21 ಬಂತು. ಅದಕ್ಕೆ 21ಗೆ ಮತ್ತೆ 10 ಆ್ಯಡ್ ಮಾಡಿದರೆ ಅವಾಗೇನು ಬರ್ತೈತೆ? 20ಗೆ 10 ಆ್ಯಡನ್ನು ಡಬಲ್ ಮಾಡಬೇಕು, 20 ಆ್ಯಡ್ ಮಾಡಬೇಕು. ಅವಾಗೇನಾಗುತ್ತೆ? 41 ಬರ್ತೈತೆ. ಇಲ್ಲಿ ನೋಡಿರಿ, 3ಗೆ ಏನು ಮಾಡಿದ್ದಾರೆ? ಮಾಡಿ ನೋಡಬೇಕೆಲ್ಲ ಟೈಪು. 3ಗೆ 1 ಆ್ಯಡ್ ಮಾಡಿದರೆ 4 ಬರ್ತೈತೆ. 4ಗೆ 1 ಆ್ಯಡ್ ಮಾಡಿದರೆ 5, 5ಗೆ 1 ಆ್ಯಡ್ ಮಾಡಿದರೆ ಏನಾಗುತ್ತೆ? ನೆಕ್ಸ್ಟ್ 6 ಬರ್ತೈತೆ. ಆದರೆ ಇದು ಪ್ಯಾಟರ್ನ್ ಇಲ್ಲ. ನೆಕ್ಸ್ಟ್ ಈ ಕಡೆ ಇದೆ ನೋಡಿರಿ, 6ಗೆ ಏನು ಮಾಡಿದ್ದಾರೆ ಇವರು? 2 ಆ್ಯಡ್ ಮಾಡಿದ್ದಾರೆ. 2 ಆ್ಯಡ್ ಮಾಡಿದರೆ 8 ಬಂತು. 8ಗೆ 2 ಆ್ಯಡ್ ಮಾಡಿದರೆ 10 ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದ ಸೀಕ್ವೆನ್ಸ್ ಟರ್ಮ್. ನೋಡಿರಿ, 15 ಇದೆ, ಅಂದರೆ 15 ಇದೆ. ಇಲ್ಲಿ 15ಕ್ಕೆ
15 ಆ್ಯಡ್ ಮಾಡಿದರೆ 30ಗೆ ಮತ್ತೇನು ಮಾಡಿದ್ದಾರೆ ಡಬಲ್ ಮಾಡಿದ್ದಾರೆ. 15 ಅಂದರೆ ಡಬಲ್ ಮಾಡಿದರೆ 30 ಆಯಿತು. 30ಗೆ ಏನು ಮಾಡಿದರೆ ಡಬಲ್ ಮಾಡಿದರೆ ಎಷ್ಟಾಗುತ್ತೆ 60ಗೆ ಮತ್ತು 60 ಆ್ಯಡ್ ಮಾಡಿದರೆ ಎಷ್ಟಾಗ್ತೈತೆ 120 ಆಗ್ತೈತೆ. ಇವಾಗ ನೋಡಿರಿ 10ಗೆ ಏನು ಮಾಡಿದ್ದಾರೆ 10 ಆ್ಯಡ್ ಮಾಡಿದ್ದಾರೆ ಎಷ್ಟಾಯಿತು 20 ಆಯಿತು. 20ಗೆ 20 ಆ್ಯಡ್ ಮಾಡಿದರೆ 40 ಆಗ್ತೈತೆ. ಕರೆಕ್ಟ್ ಆನ್ಸರ್ 40. ಇಲ್ಲಿವರೆಗೆ ನಾವೇನು ಮಾಡಿದ್ದೀವಿ ಕ್ಯೂಬ್ ಮತ್ತು ಸ್ಕ್ವೇರ್ ಮೇಲೆ ಹಾಗೂ ಅಲ್ಟರ್ನೇಟಿವ್ ಮೇಲೆ ಸಂಖ್ಯಾ ಸರಣಿಯನ್ನು ಬಿಡಿಸಿದ್ದೀವಿ. ಇಲ್ಲಿವರೆಗೂ ನಾವು ಎಷ್ಟು ಬಿಡಿಸಿದ್ದೀವಿ ಅಂದರೆ 4 ಪ್ಯಾಟರ್ನಲ್ಲಿ ಬಿಡಿಸಿದ್ದೀವಿ. ಇನ್ನು ಮುಂದಿನ ಪ್ಯಾಟರ್ನು ಮುಂದಿನ ತರಗತಿಯಲ್ಲಿ ಬಿಡಿಸೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ HSTR ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ. ನಾನು HSTR ಸಿಲೆಬಸ್ ವೈಸೇ ಹೇಳ್ತಿರೋದು. GPSTRಗೆ ಯೂಸ್ ಆಗುತ್ತೆ, PSTRಗೆ ಯೂಸ್ ಆಗುತ್ತೆ. ಆದರೆ ನಾನು ತೊಗೊಂಡು ಹೇಳ್ತಿರೋದು ಯಾವುದಂದರೆ HSTR ಸಿಲೆಬಸ್. ಇದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಯೂಸ್ ಆಗಲಿ ಪೇಪರನ್ನು ಕೂಡ ಅಂಥೇಳಿ ನಾನು ಈ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.